ನಂತರನೇ ಇದೆ ಅಲ್ಲ ಈ ಹುಡುಗಿ. ಹಂಗೆ ಇದೆ ಮೂಗು ಬಾಯಿ, ಯಾವನಾದರೂ ಪ್ರೈವಸಿ ಬೇಕಲ್ವ ಗೈಸ್. ಎಲ್ಲಾದರೂ ತೋರಿಸಿದ್ರೆ ಹೆಂಗೆ ಜೀವನ. ವಾಕಿಂಗ್ ಕ್ಲೋಸೆಟ್ ಮಾಡಿಸ್ಕೊಳ್ಳೋಣ ಅಂತ ತುಂಬಾ ಆಸೆ ಆಗಿತ್ತು. ನನ್ನ ಮದುವೆ ಆದಮೇಲೆ ಹುಡ್ಗ ಅಲ್ವಾ, ಅಷ್ಟೊಂದು ಕ್ಲಾತ್ಸ್ ಇರಲ್ಲ, ನಂದೇ ಅರ್ಧ ಇರುತ್ತೆ, ಅರ್ಧ ವಾರ್ಡ್ರೋಬು. ನಂಗೆ ಯಾರೂ ಪರಿಚಯನೇ ಇಲ್ಲ. ಸೊ ನನ್ನ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ. ಆ್ಯಂಡ್ ಇದು ರೊಟೇಟ್ ಆಗುತ್ತೆ. ಡೈಸನ್ನು ಅಟ್ಟರ್ ವೇಸ್ಟ್ ಆಯಿತು. ನಾನು ಪ್ರಾಂಪ್ಟಾಗೆ ಹೇಳ್ತೀನಿ, ಟೈಡರ್ ಕ್ಲಾತ್ ವಾರ್ಡ್ರೋಬಲ್ಲಿ ನಾನು ತೋರಿಸಲ್ಲ. ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಎಲ್ರಿಗೂ ಹೇಳ್ದಾಗೆ ವಾರ್ಡ್ರೋಬ್ ಟೂರ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಾರ್ಡ್ರೋಬಲ್ಲಿ ಏನೇನಿದೆ ಆ್ಯಂಡ್ ಯಾವ ಥರ ಇಟ್ಕೊಂಡಿದ್ದೀನಿ, ಯಾವ್ಯಾವ ಥಿಂಗ್ಸ್ ಇದೆ ಅಂತ ತೋರಿಸ್ತೀನಿ. ಸೊ ನೀವು ತೋರ್ಸೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲ ಅಂದರೆ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಈ 3 ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಸಾಲದು. ಇಲ್ಲಿ ಏನೇನು ಬೇಕು ಅವಶ್ಯಕತೆ ಅದು ಮಾತ್ರ. ಇನ್ನು ಮಿಕ್ಕಿದ್ದು ಚೇತು ಮನೇಲಿದೆ ಆ್ಯಂಡ್ ಶಿವನ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇನ್ನು ನನ್ನ ತೋಟದಲ್ಲಿದೆ. ಸೊ ಇಷ್ಟು ಡಿವೈಡ್ ಮಾಡಿದ್ದೀನಿ. ಇಲ್ಲಿರೋದು ತೋರಿಸ್ತೀನಿ. ಆ್ಯಂಡ್ ಮೇಲ್ಗಡೆ ಇರೋದೆಲ್ಲ ಗೌನ್ಸ್ ಮತ್ತು ಫ್ರಾಕ್ಸ್ ಇದೆ. ಮೇಲ್ಗಡೆ ಸ್ವಲ್ಪ ದೊಡ್ಡ ದೊಡ್ಡ ಬಟ್ಟೆಗಳಿದೆ, ಅದಕ್ಕೆ ಸ್ಪೇಸ್ ತುಂಬಾ ಹಿಡಿಯುತ್ತೆ ಅಂತ ಹೇಳಿ ಮೇಲ್ಗಡೆ ಐಟಮ್ಸ್ನ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ವಾಕಿಂಗ್ ಕ್ಲೋಸೆಟ್ ಮಾಡಿಸ್ಕೊಳ್ಳೋಣ ಅಂತ ತುಂಬಾ ಆಸೆ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅಂದರೆ ಸ್ಪೇಸ್ ಬೇಕು. ಆಮೇಲೆ ಈ ರೂಮ್ ನಂದಲ್ಲ, ನನ್ನ ಮದುವೆ ಆದಮೇಲೆ. ಸೊ ಅದಕ್ಕೆ ಆಮೇಲೆ ಈ ಹ್ಯಾಂಡಲಿಗೋಸ್ಕರ ಈ ಥರ ಮಾಡಿದೆ. ಅದು ಒಂದು ನನಗೆ ಈ ಹ್ಯಾಂಡಲ್ ತುಂಬಾ ಇಷ್ಟ. ಹುಡುಕಿದ್ದೀನಿ, ಚಿಕ್ಕಮಂಗ್ಳೂರು ಸ್ವಲ್ಪ ರೇರ್ ಸಿಗೋದು, ತರಿಸ್ಬೇಕಿತ್ತು ಹೊರಗಡೆಯಿಂದ. ನಾನು ಒಂಚೂರು ಆರ್ಡರ್ ಕೊಟ್ಟು ನಾನು ಚಿಕ್ಕಮಂಗ್ಳೂರಲ್ಲೇ ತರಿಸಿರೋದಿದು. ಸೊ ಎಸ್, ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಕಬೋರ್ಡಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದರಲ್ಲಿ ಏನಿದೆ ಅಂದರೆ ಸೀರೆ. ಎಸ್, ತೋರಿಸ್ಲಾ? ಚಡಾ. ನನ್ನ ಹತ್ರ ಸೀರೆಗಿಂತ ಬ್ಲೌಸಸ್ಸೇ ತುಂಬ ಇದೆ, ಆಯಿತಾ. ಸೀರೆ ಅಂದರೆ ನಮ್ಮ ಅಮ್ಮಂದು, ಆಮೇಲೆ ವೇರಕ್ಕಂದು, ದೀಪಕ್ಕಂದು, ನಮ್ಮ ತೋಟಮ್ಮಂದು, ಅಜ್ಜಿದು ಎಲ್ಲ ಮಿಕ್ಸ್ ಆಗಿರುತ್ತೆ. ಬಟ್ ಬ್ಲೌಸ್ ನನಗೆ ಆಗಬೇಕಲ್ಲ, ಅದಕ್ಕೆ ಬ್ಲೌಸ್ ಒಂದಿಷ್ಟು ಹೊಲ್ಸ್ಕೊಂಡಿದ್ದೀನಿ. ಸೊ ಎಸ್, ಮೇಲ್ಗಡೆ ಫುಲ್ ಬ್ಲೌಸು, ಇದೆರಡು ಬಿಟ್ಟು. ಆ್ಯಂಡ್ ಈ ಕಡೆ ಎಲ್ಲ ನಾನು ಸೀರೆ ಮತ್ತು ಗೌನ್, ಕ್ರಾಪ್ ಟಾಪ್ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ನನ್ನ ಫೇವ್ರೇಟ್ಸ್, ಅದಕ್ಕೆ ಇಷ್ಟು ಮಾತ್ರ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಇಷ್ಟಿದೆಯಲ್ಲ, ಸೊ ಇದು ಚೂಡಿದಾರ್, ಈ ಸೆಟ್ಟು ಚೂಡಿದಾರ್, ಈ ಸೆಟ್ ಫುಲ್ಲು ಸೀರೆ ಆ್ಯಂಡ್ ಬ್ಲೌಸ್ ಎರಡು ಮಿಕ್ಸು. ಆ ಕಡೆ ಬ್ಲೌಸ್. ಆ್ಯಂಡ್ ತುಂಬ ಜನಕ್ಕೆ ಬಾಕ್ಸ್ ಇಟ್ಟರೆ ಕಂಫರ್ಟೇಬಲ್ ಆಗುತ್ತೆ ತೆಗಿಯೋಕ್ಕೆ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಸುಳ್ಳು. ನಾನು ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡಿದ್ದೆ, ಬಾಕ್ಸ್ ಎಲ್ಲ ಇಟ್ಬಿಟ್ಟು ಅದು ನಿಜ ವೇಸ್ಟ್ ಆಗುತ್ತೆ. ಸುಮ್ಮನೆ ಬಾಕ್ಸಲ್ಲಿ ಇಡ್ತೀವ, ಏನಾದ್ರು ಒಂದು ತೆಗಿಬೇಕು ಅಂದರೆ ಕೆಳಗಡೆಯಿಂದ ತೆಗಿಬೇಕು. ಸೊ ಎಲ್ಲ ಹೋಗುತ್ತೆ, ಹಾಳಾಗೋಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕ್ಲೀನಾಗೆ ಮಚ್ಚಿಟ್ಕೊಂಡ್ರೆ ನನಗೆ ಯಾವುದು ಬೇಕು ಅದನ್ನ ತೊಗೊಳ್ಬೋದು. ಹಿಂದ್ಗಡೆ ಬೇಕು ಅಂದರೆ ಈ ಸೆಟ್ನ ಈ ಕಡೆ ಇಟ್ಬಿಟ್ಟು ನಾನು ಹಿಂದ್ಗಡೆ ಒಂದು ಹಿಂದ್ಗಡೆ ಒಂದು ತೊಗೊಳ್ಬೋದು ಆ ಥರದ್ದು. ಅದಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ. ಇಲ್ಲಿ ಬಾ ಈ ಕಡೆ. ಸೊ ಇದು ಗಿಫ್ಟ್ಸ್ ಕೊಟ್ಟಿರೋದು. ಸರಿ ಚೇತು ಹೇಳಿದ್ನಲ್ಲ, ಏನು ಡ್ರಾಯಿಂಗ್ ಮಾಡಿದ್ದಾಳೆ ಅಂತ. ಇದು ಅದಕ್ಕೆ ಕಣ್ಣಿಲ್ಲ, ಮೂಗಿಲ್ಲ, ಏನೂ ಇಲ್ಲ, ಆ ಥರ ಬಿಡಿಸ್ಕೊಟ್ಟಿದ್ದಾಳೆ. ಸೊ ಇದು ನಾನು ಎಲ್ಲೂ ಸ್ಟಿಕ್ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ನನ್ನ ವಾರ್ಡ್ರೋಬಲ್ಲಿ. ನೋಡಿ ಕಲ್ತ್ಕೊ. ಆ್ಯಂಡ್ ಇದು ನಂಗೆ ತುಂಬ ಅಂದರೆ ತುಂಬ ಸ್ಪೆಷಲ್, ಆಯಿತಾ. ಆರ್ಟ್ ಆಫ್ ಲಿವಿಂಗಿಗೆ ಹೋಗಿದ್ದೆ. ಸೊ ಆವಾಗ ನನಗೆ ಇದು ಎಲ್ಲರೂ ಬರೆದು ಕೊಟ್ಟಿರೋದು. ನಂಗೆ ಯಾರೂ ಪರಿಚಯನೇ ಇಲ್ಲ. ಸೊ ನನ್ನ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ. ಬಟ್ ಇಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ, ಎಲ್ಲರೂ ಸಹ ಬರೆದಿದ್ದಾರೆ. And this is so special. I love you baby, be positive and lovely, being your neighbor, and I love your content. So you have damn pretty smile. ಈ ಸ್ಮೈಲ್ ಬಗ್ಗೆ ತುಂಬ ಜನ ಕಾಮೆಂಟ್ ಅಂದರೆ ಇಲ್ಲಿ ಬರ್ದಿದ್ದಾರೆ, ಕೀಪ್ ಸ್ಮೈಲಿಂಗ್, ಯುವರ್ ಸ್ಮೈಲ್ ಈಸ್ ಸೋ ಸೂಪರ್, ಹಂಗೆ ಹಿಂಗೆ ಎಲಿಗೆಂಟ್, ಆ ಥರ ಎಲ್ಲ ಬರೆದಿದ್ದಾರೆ. ಸೊ ತುಂಬ ಕಾಂಪ್ಲಿಮೆಂಟ್ ಬಂದಿರೋದು ಸ್ಮೈಲ್ ಮೇಲೆ. ಯು ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ಸ್ಕಿನ್ ಆ್ಯಂಡ್ ಐ ಲೈಕ್ ಯುವರ್ ಸ್ಮೈಲ್. ಇದು ಯಾರು ಗೊತ್ತಾ ಬರ್ದಿರೋದು? ಹೇಳ, ಮಯೂರಿ ಅವರು.
ನನಗೆ ಗೊತ್ತು. ನಾನು ಅವರು ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕ ತಕ್ಷಣ ಹೇಳಿದರು ನಿನ್ನ ಸ್ಮೈಲ್ ತುಂಬಾ ಚೆನ್ನಾಗಿದೆ ಅಂತ. ಆಮೇಲೆ ಐನು ಇದು ಅವರೇ ಬರ್ದಿರೋದು ಅಂತ ನಾನು ಗೆಸ್ಟ್ ಮಾಡ್ತೀನಿ. ಅಂದರೆ ನಾವು ಈ ಥರ ಇಟ್ಕೊಳ್ಬೇಕಾಗಿತ್ತು. ಸೊ ಅವರೆಲ್ಲ ಬರೀಬೇಕಾಗಿತ್ತು ಹಿಂದ್ಗಡೆ, ಯಾರು ಅಂತ ಗೊತ್ತಾಗಬಾರ್ದು. ಬಟ್ ಈ ಒಂದು ಲೈನ್ ನನಗೆ ಯಾರು ಬರೆದಿದ್ದು ಅಂತ ಗೊತ್ತು. ಆ್ಯಂಡ್ ಇವಾಗ ಬೇರೆದಕ್ಕೆ ಹೋಗೋಣ. ಇನ್ನು ಮಿಕ್ಕಿದ್ದು ನನ್ನ ಸೀರೆ ಶಿವನ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಅವನು ಹುಡ್ಗ ಅಲ್ವಾ, ಅಷ್ಟೊಂದು ಕ್ಲಾತ್ಸ್ ಇರಲ್ಲ, ನಂದೇ ಅರ್ಧ ಇರುತ್ತೆ, ಅರ್ಧ ವಾರ್ಡ್ರೋಬು. ಬೈಕೊಳ್ತಾ ಇರ್ತಾನೆ, ಇಲ್ಲ ಇರೋ ಬರೋದೆಲ್ಲ ಇಟ್ಕೊತೀಯ, ಅಲ್ಲೂ ಹೋಗಿ ಕಿತ್ತಾಡ್ತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇರೋ ಸ್ಪೇಸಿಗೆ ನಾವು ಅಡ್ಜಸ್ಟ್ ಆಗಲೇಬೇಕು. ಟಡಾ! ಇಲ್ಲಿ ನನ್ನ ಮೇಕಪ್ ಐಟಮ್ಸ್ ಮತ್ತು ಸ್ಕಿನ್ ಕೇರ್ ಐಟಮ್ಸ್ ಇಟ್ಟಿದ್ದೀನಿ, ಈಸಿ ಆಗಲಿ ತಗೊಳ್ಳೋಕ್ಕೆ ಅಂತ. ನಾನೆಲ್ಲ ಕ್ಯೂಟಾಗಿರೋದು ಐಟಮ್ಸ್ ಇಟ್ಟಿದ್ದೀನಿ. ಅಂದರೆ ರಬ್ಬರ್ ಬ್ಯಾಂಡ್ಸಿಗೆ ಈ ಥರ ಒಂದು ಟ್ರಾಲಿ, ಇದು ಮಿನಿಸೋಲ್ ತೊಗೊಂಡಿದ್ದು, ನನಗೆ ತುಂಬ ಇಷ್ಟ ಅದಕ್ಕೆ. ಆ್ಯಂಡ್ ಸುಗಂಧವಾದ ಸ್ಮೆಲ್ ಬರಬೇಕು ಅಂತ ಈ ಡ್ರೈ ಫ್ಲವರ್ಸ್ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನನಗೆ ಸೆಂಟ್ ಪರ್ಫ್ಯೂಮ್ಸ್ ಅಷ್ಟು ಕಲೆಕ್ಷನ್ ಇಲ್ಲ, ಇದು ಎರಡೇ ಇರೋದು, ಒಂದು ಝಾರದ್ದು ಮತ್ತು ಇದು ಅಮ್ಮು ಅಕ್ಕ ಕೊಟ್ಟಿದ್ದು ಗಿಫ್ಟು. ಸೊ ಅದೊಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಪರ್ಫ್ಯೂಮಿಂದ ಅಷ್ಟು ಕಲೆಕ್ಷನ್ ನನಗೆ ಇಷ್ಟ ಆಗಲ್ಲ, ಈ ಥರ ನನಗೆ ಫ್ರೇಗ್ರೆನ್ಸ್ ಇಷ್ಟ. ನೈಸ್, ತುಂಬ ಇದೆ, ಬಟ್ ನಾನು ಚೇಂಜ್ ಮಾಡ್ತಾ ಇರ್ತೀನಿ ಸ್ವಲ್ಪ ಹಾಕಿ. ಆ್ಯಂಡ್ ಹಾಂ, ಇದು ಬ್ಯಾಂಗಲ್. ಸೊ ನನಗೆ ಯಾವ್ದಾದ್ರು ಕಲರ್ ಬೇಕು, ಇದು ನನಗೆ ಮಾಡಿಸ್ಕೊಂಡಿರೋದಷ್ಟೇ. ಸೊ ಇಲ್ಲಿ ಲಿಪ್ಸ್ಟಿಕ್ ಮತ್ತು ಐಬ್ರೋ ಅದು ಇದು. ಆ್ಯಂಡ್ ಇದು ಏನಾದರೂ ಸ್ಟಿಚ್ ಮಾಡಬೇಕು ಅಂದರೆ ಎಲ್ಲದೂ ಒಂದೊಂದು ಕಲರ್ ಬೇಕು ಅಂತ ಒಂದು ಸೆಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದರೆ ನನ್ನ ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಇದು ಅಮೆಝಾನಲ್ಲಿ ನಾನು ತೊಗೊಂಡಿದ್ದು. ಲಿಂಕ್ ಬೇಕಾದರೆ ನಾನು ಯಾವುದಾದ್ರು ಆನ್ಲೈನಲ್ಲಿ ತೊಗೊಂಡಿದ್ದೀನಿ, ಅದ್ರ ಲಿಂಕ್ ಎಲ್ಲ ಹಾಕಿರ್ತೀನಿ. ಇದೊಂದು ಚೆಂದ, ನಂಗೆ ತುಂಬ ಇಷ್ಟ ಆಯಿತು. ಈಸಿಯಾಗಿ ನಾವು ಪಿಕ್ ಮಾಡ್ಬೋದು. ಎಲ್ಲ ಬ್ರಷಸ್ ಆ್ಯಂಡ್ ಕಾಜಲ್ ಎಲ್ಲ ಇಟ್ಟಿದ್ದೀನಿ ಇಲ್ಲಿ. ಆ್ಯಂಡ್ ಇದು ರೊಟೇಟ್ ಆಗುತ್ತೆ, ನಿಮಗೆ ಯಾವುದು ತೊಗೋಬೇಕು ಅದು. ಆ್ಯಂಡ್ ಡೈಸನ್ ಇಟ್ಕೊಂಡಿದ್ದೀನಿ. ಡೈಸನ್ನು ಅಟ್ಟರ್ ವೇಸ್ಟ್ ಆಯಿತು. ನಾನು ಪ್ರಾಂಪ್ಟಾಗೆ ಹೇಳ್ತೀನಿ, ತೊಗೊಂಡಿದ್ದಷ್ಟೇ ಒಂದು 4-5 ಸರಿ ಯೂಸ್ ಮಾಡ್ಬೋದು, ಮಾಡಿದ್ದೀನಿ ಅಷ್ಟೇ. ಇನ್ನೆಲ್ಲ ನನ್ನ ಹಳೇದು ಐಕಾನಿಕ್ಕಿಂದ ನಾನು ಯೂಸ್ ಮಾಡಿರೋದು. ಬಟ್ ನಾನು ಹೇಳೋದು ಯಾರು ತೊಗೊಳ್ಬೇಡಿ, ವೇಸ್ಟ್, ಡೆಡ್ ಅಮೌಂಟ್, ಅದಷ್ಟು ಏನು ದುಡ್ಡು. ಸೊ ನಾನು ಮೋಸ ಹೋಗಿದ್ದೀನಿ. ನಂಗಂತೂ ಇಷ್ಟ ಇಲ್ಲ, ಪರ್ಸ್ನಲಿ ನನಗಿಷ್ಟ ಇಲ್ಲ. ಆಮೇಲೆ ಬಿಡಿ, ಮುಗೀತು. ಅದರದ್ದೇನಕ್ಕೆ ನಾನು ಮತ್ತೆ ಇದನ್ನು ಹೇಳಿ ನಾನೇ ರಿಗ್ರೆಟ್ ಪಡ್ಕೋಬೇಕು, ಇಷ್ಟೊಂದು ದುಡ್ಡು ಕೊಟ್ಟು ಹೋಯ್ತಲ್ಲ ಅಂತ. ಆ್ಯಂಡ್ ಇಲ್ಲಿ ಮೇಕಪ್ ನನ್ನ ಬ್ಯಾಗ್ ಇಟ್ಟಿದ್ದೀನಿ. ಸೊ ಇಷ್ಟು. ಆ್ಯಂಡ್ ಇಲ್ಲಿ ಸ್ವಿಮ್ ಸೂಟ್ ಇಟ್ಟಿದ್ದೀನಿ, ನಾನು ಸ್ವಿಮ್ ಮಾಡ್ತೀನಲ್ಲ ಅದಕ್ಕೆ. ಆ್ಯಂಡ್ ಇಷ್ಟು ನನ್ನ ಜೀನ್ಸ್ ಕಲೆಕ್ಷನ್. ಆ್ಯಂಡ್ ಇಲ್ಲಿ ಯೋಗದಿದೆ. ಆ್ಯಂಡ್ ಮೇಲ್ಗಡೆ ಮಫ್ಲರ್ ಮತ್ತು ಶಾಲ್ ಇದೆ. ಆ್ಯಂಡ್ ಇದೊಂದು ಪರ್ಸು ನಾನು ರೀಸೆಂಟಾಗಿ ತೊಗೊಂಡಿದ್ದು, ಅದಕ್ಕೆ ಅಲ್ಲೇ ಇದೆ. ಆ್ಯಂಡ್ ಅಲ್ಲಿ ನನ್ನ ಎಲೆಕ್ಟ್ರಾನಿಕ್ ಐಟಮ್ಸ್, ಎಲೆಕ್ಟ್ರಾನಿಕ್ ಟೂಲ್ಸ್ ಇಟ್ಟಿದ್ದೀನಿ ಅಷ್ಟೇ ಇಷ್ಟರಲ್ಲಿ. ಈ ಒಂದು ಬಕೆಟಲ್ಲಿ ನಾನು ಪೆನ್ ಇಟ್ಟಿದ್ದೀನಿ, ಪೆನ್ಸು. ಇದು ನನಗೆ ಸ್ವಲ್ಪ ಮಾಡ್ರನ್ ಆಗಿರೋದು ಬೇಕು ಮಾಡ್ರನ್ ಆಗಿರೋ ಇಯರಿಂಗ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಫುಲ್ ಸಿಲ್ವರ್ ಇಯರಿಂಗ್ಸು. ಆ್ಯಂಡ್ ಇಲ್ಲಿ ಗ್ಲಾಸ್ ಐಟಮ್ಸ್ ಇಟ್ಟಿದ್ದೀನಿ, ಇದು ರಬ್ಬರ್ ಬ್ಯಾಂಡ್ಸ್ ಅದು. ಆ್ಯಂಡ್ ಇದು ಅಷ್ಟೇ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು, ಇಯರಿಂಗ್ಸ್ ಎಲ್ಲ ಇಟ್ಟಿದ್ದೀನಿ ಈ ಒಂದು ಬಾಕ್ಸಲ್ಲಿ. ಔಷಟ್. ಆ್ಯಂಡ್ ಇಲ್ಲಿ ಜಿವೆಲ್ಸ್, ಎಲ್ಲ ಕಡೆ ಜಿವೆಲ್ರಿ ಇದೆ, ಇಲ್ಲೂ ಜಿವೆಲ್ರಿ ಇದೆ. ಈ ಬಾಕ್ಸಲ್ಲಿ ಫುಲ್ಲು ಮೂಗ್ನದ್ದು ನೋಸ್ ರಿಂಗ್ ಕಲೆಕ್ಷನ್ ಇದೆ. ಆ್ಯಂಡ್ ಈ ಒಂದು ಬೌಲಲ್ಲಿ ಪಿನ್ ಇಷ್ಟೇ. ಈ ಒಂದು ಇದರಲ್ಲಿ ಡ್ರಾಯರಲ್ಲಿ ಕೆಳಗೆ ಅಂದರೆ ನಾನು ಚೇಂಜ್ ಮಾಡ್ತಾ ಇರ್ತೀರಿ ಮೇಕಪ್ ಪೌಚಸ್ಸಿಗೆ. ಸೊ ಇಷ್ಟು ಪೌಚಸ್ ಇದೆ. ಆ್ಯಂಡ್ ಇಲ್ಲಿ ಪ್ಯಾಡ್ಸ್ ಮತ್ತು ನನ್ನ ಸ್ಕಿನ್ ಇದು ಮಾಸ್ಕ್ ಇಟ್ಟಿದ್ದೀನಿ. ಇಲ್ಲಿ ಹೇರ್ ಆಕ್ಸೆಸರೀಸು ಮತ್ತು ಇಲ್ಲಿ ನೇಲ್ ಪಾಲಿಶು. ಆ್ಯಂಡ್ ಇದು ದೃಷ್ಟಿ ಹೋಗೋಕ್ಕೆ, ಅಂದರೆ ತುಂಬ ದೃಷ್ಟಿ ಆಗಿರುತ್ತಲ್ಲ
ಅದಕ್ಕೆ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಆ್ಯಂಡ್ ಅದೇನೋ ಇದೆ ಪ್ರೊಸೀಜರ್ ಅದು ಗೊತ್ತಿಲ್ಲ. ಆ್ಯಂಡ್ ಇದು ಟ್ರಾವೆಲ್ ಪರ್ಪಸ್ ಏನಾದರೂ ಶ್ಯಾಂಪೂ ಆ್ಯಂಡ್ ನನ್ನ ಬಾಡಿ ಲೋಷನ್ಸಿಗೆಲ್ಲ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ಇಲ್ಲಾಂದರೆ ಸುಮ್ಮನೆ ಅಷ್ಟು ದೊಡ್ಡ ಬಾಟಲ್ ಇಟ್ಕೊಳ್ಳೋಕ್ಕೆಲ್ಲ ಆಗಲ್ಲ ಅಂತ. ಆ್ಯಂಡ್ ಈ ಒಂದು 4 ಬಾಕ್ಸಲ್ಲಿ ಒಂದರೆ ಎಲ್ಲ ಏನು ಕಾಟನ್ನು, ಆಮೇಲೆ ಕಾಟನ್ ಪ್ಯಾಡ್ಸ್, ಸೊ ನಂಗೆ ಈಸಿಯಾಗಿ ತಗೊಳ್ಳೋಕ್ಕಾಗುತ್ತೆ ಅಂತ ಇಷ್ಟಿಟ್ಟಿದ್ದೀನಿ. ಆ್ಯಂಡ್ ಇದು ಜ್ಯುವೆಲ್ರಿ ಬಾಕ್ಸ್, ಟ್ರಾವೆಲ್ಲಿಗೆ ಚೆನ್ನಾಗಾಗುತ್ತೆ. ನಾನು ಹಂಗೆ ಅರೇಂಜ್ ಮಾಡಿಟ್ಟಿದ್ದೀನಿ ಎಲ್ಲಾದರೂ ಎಮರ್ಜೆನ್ಸಿಗೆ ಅಂತ. ಇಷ್ಟು ಇರುತ್ತೆ, ಪಿನ್ನು ಮತ್ತು ಓಲೆ, ಸರ, ರಿಂಗು. ಇಲ್ಲಿ ಆಪ್ಷನ್ ಇದೆ ರಿಂಗೆಲ್ಲ ಇಡೋಕ್ಕೆ, ಸೊ ಸೇಫಾಗಿರ್ಬೋದು. ಚೆನ್ನಾಗಿದೆ ಅಲ್ಲ? ಇಷ್ಟರಲ್ಲಿ ನಾನು ಒಂದು ಕ್ಲಾತ್ ತೆಗಿತೀನಿ, ಅದ್ರ ಬಗ್ಗೆ ಹೇಳಲೇಬೇಕು. ಈ ಔಟ್ಫಿಟ್ ಬಗ್ಗೆ. ಆ್ಯಂಡ್ ಇದು ನಾನು ಲದಾಖಲ್ಲಿ ಪರ್ಚೇಸ್ ಮಾಡಿದ್ದು ರೈಡರ್ ಕ್ಲಾತ್ ಪ್ಲಸ್ ಟ್ರೆಕ್ಕಿಂಗ್ ಎರಡಕ್ಕೂ ಆಗುತ್ತೆ. ಸೊ ಈ ಒಂದು ಪ್ಯಾಂಟ್ ಅಂದರೆ ಇದೆರಡು ಸೇರಿ ನಾನು ಐ ಥಿಂಕ್ 8,000 9,000 ಏನೋ ಕೊಟ್ಟಿದ್ದೀನಿ. ಸೊ ಇದು ಸಖತ್ ಕಂಫರ್ಟೇಬಲ್. ಚಳಿಗಾಲದಲ್ಲಿ ಕೂಲ್ ಆಗುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಾಗುತ್ತೆ, ಸೆಕೆಗಾಲದಲ್ಲಿ ಕೂಲ್ ಆಗುತ್ತೆ, ಆ ಥರ ಮಟೀರಿಯಲ್ ಇದು. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನಾನು ಟ್ರಾವೆಲ್ ಮಾಡ್ತಾನೆ ಇರ್ತೀನಿ, ಸೊ ಈ ಥರದ್ದು ಔಟ್ಫಿಟ್ ಬೇಕೇ ಬೇಕು. ಅದಕ್ಕೋಸ್ಕರ ಇದಕ್ಕೆ ನಾನು ಕೊಟ್ಟಿದ್ದೀನಿ ಅಷ್ಟೆ. ನನಗೆ ಇದೊಂಥರ ಮೆಮೊರಿ. ಸ್ಟಾರ್ಟಿಂಗ್ ರೈಡರ್ ಪ್ಯಾಂಟ್ ತೊಗೊಂಡಿದ್ದೀನಲ್ಲ, ಒಂಥರ ಖುಷಿ. ಹೀಟಿಂಗ್ ಟೂಲ್ಸಿಂದ ನಾನು ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ, ಯಾವ್ದು ಯೂಸ್ ಮಾಡಬೇಕು ಯಾವ್ದು ಯೂಸ್ ಮಾಡಬಾರ್ದು ಅಂತ. ಅದು ಆನೆಸ್ಟ್ ರಿವ್ಯೂ. ಸೊ ಇವಾಗ ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ವಾರ್ಡ್ರೋಬ್ ಟವರೆಲ್ಲ ಹಂಗೆ ತೋರಿಸಿದ್ದೀನಿ. ಆ್ಯಂಡ್ ಎಸ್, ಇವಾಗ ಲಾಸ್ಟ್ ಕಬೋರ್ಡ್. ಇದು ಲಾಸ್ಟ್ ವಾರ್ಡ್ರೋಬ್. ಈ ವಾರ್ಡ್ರೋಬಲ್ಲಿ ನನ್ನ ವೆಸ್ಟರ್ನ್ ಕ್ಲಾತ್ಸ್ ಯೂಸ್ ಮಾಡಿಲ್ದಿರೋ ಬಟ್ಟೆ ಇದೆ ಮೇಲ್ಗಡೆ. ಆ್ಯಂಡ್ ಕೆಳಗಡೆ ನನ್ನ ಬ್ಲೇಸರ್ಸ್. ನನಗೆ ಬ್ಲೇಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಲ್ಲಿ ಹೋದ್ರೂ ಒಂದೇ ತಗೊಂಬರ್ತೀನಿ. ಇವಾಗ ಬ್ಲೇಸರ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಒಂದೊಂದು ಹಾಕ್ಕೊಂಡಿದ್ದೀನಿ, ಒಂದೊಂದು ಹಾಕ್ಕೊಂಡಿಲ್ಲ. ಆ್ಯಂಡ್ ಇಲ್ಲಿ ಫ್ರಾಕ್ಸ್ ಇದೆ. ನನಗೆ ಫ್ರಾಕ್ಸು ಮತ್ತು ಬ್ಲೇಸರ್ ತುಂಬಾ ಇಷ್ಟ. ಸೊ ಅದನ್ನು ಆ ಬಟ್ಟೆ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇದೆರಡು ಡ್ರಾಯರ್. ಇಲ್ಲಿ ನನ್ನ ವಾಚ್ ಇದೆ. ವಾಚ್ ಕಲೆಕ್ಷನ್ ಮಾಡಿದಾಗ ತೋರಿಸ್ತೀನಿ ಈ ಒಂದು ಡ್ರಾಯರಲ್ಲಿ. ಆ್ಯಂಡ್ ಇಲ್ಲೆಲ್ಲ ನನ್ನ ಟಾಪ್, ಫ್ರಾಕ್ ಎಲ್ಲ ಇದೆ. ನನಗೆ ಈಸಿಯಾಗಿ ಪಿಕ್ ಮಾಡೋ ಥರ ಇಟ್ಕೊಂಡಿದ್ದೀನಿ. ನಂಗೆ ಹೇಗೆ ಬೇಕೋ ಅಂದರೆ ಮಡ್ಚಿ. ಸೊ ನಂಗೆ ಇಷ್ಟೇ ನೀಟಾಗಿ ಮಡ್ಚಕ್ಕೆ ಬರೋದು. ಈ ಕಡೆ ಇಲ್ಲಿ ವಿಂಟರ್ ಸೀಸನ್ ಬಟ್ಟೆ, ಆಮೇಲೆ ಫ್ರಾಕು, ಈ ಕಡೆ ಎಲ್ಲ ಟಾಪ್ಸು, ಸೊ ಎಲ್ಲ ಮಿಕ್ಸ್ಡ್. ಇಲ್ಲಿ ಬಂದರೆ ನನ್ನ ಗ್ಲಾಸ್ ಮತ್ತು ಬೆಲ್ಟ್ ಕಲೆಕ್ಷನ್ಸ್ ಇದೆ, ಅದೆಲ್ಲ ಆಮೇಲೆ ತೋರಿಸ್ತೀನಿ ಸದ್ಯಕ್ಕೆ ಹಿಂಗೆ. ಆ್ಯಂಡ್ ಇದು ನನ್ನ ಪೂಲ್ ಸ್ವಿಮ್ಮಿಂಗ್ ಆಕ್ಸೆಸರೀಸ್. ನಾನು ಒಂದು ತಿಂಗಳು ಕ್ಲಾಸಿಗೆ ಹೋಗ್ತಾಯಿದ್ದೆ, ಸೊ ಅದಕ್ಕೋಸ್ಕರ ಇದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಏನು ತೋರಿಸ್ಬೇಕು ಅಂದರೆ, ನನ್ನ ಚಿಕ್ಕ ವಯಸ್ಸಿಂದು ಫೋಟೋ ಇಲ್ಲಿಟ್ಟಿದ್ದೀನಿ. ನಂತರನೇ ಇದೆ ಅಲ್ಲ ಈ ಹುಡುಗಿ, ಅಲ್ವಾ? ಸೇಮ್ ಹಂಗೆ ಇದೆ, ಮೂಗು ಬಾಯಿ ಅಂತ ಅಲ್ಲೇ ಬಂದಿರಲಿಲ್ಲ. ಚೆನ್ನಾಗಿದೆಯಾ? ನನಗೆ ತುಂಬ ಇಷ್ಟ, ಸೊ ಅದಕ್ಕೆ ಇಲ್ಲಿ ಯಾವಾಗಲೂ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕ್ಯೂಟಾಗಿರೋದು 2 ಗೊಂಬೆ. ಆ್ಯಂಡ್ ಈ ಸರಿ ಲದಾಖಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಏನೂ ಶಾಪಿಂಗ್ ಮಾಡಿಲ್ಲ. ಇದೊಂದೇ ನನ್ನ ತುಂಬ ಇಷ್ಟ ಆಯಿತು ಈ ಬುಕ್ಕು. ಇದೊಂದು ತಗೊಬಂದಿದ್ದೀನಿ. ಇದೊಂಥರ ಹಳೇ ಕಾಲದ ಥರ ಇದೆ. ಈ ಥರ ಓಪನ್ ಮಾಡಿ, ಸೊ ನನ್ನ ಸ್ವೀಟ್ ಮೆಮೊರೀಸ್ ಅಥವಾ ಇಂಪಾರ್ಟೆಂಟ್ ಏನಿದೆ ಅದನ್ನು ಹಿಡ್ಕೊಳ್ಳೋಕ್ಕೆ ಅಂತ ಈ ಒಂದು ಬುಕ್ ತಂದಿದ್ದೀನಿ. ನನಗಿದು ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ಇದೊಂದೇ ಪರ್ಚೇಸ್ ಮಾಡಿರೋದು ಲದಾಖಲ್ಲಿ, ಇನ್ನೇನೂ ಪರ್ಚೇಸ್ ಮಾಡಿಲ್ಲ. ಈ ಡ್ರಾಯರಲ್ಲಿ ವಾಚ್ ಇದೆ, ವಾಚ್ ಕಲೆಕ್ಷನ್ಸ್. ಸೊ ಅದೆಲ್ಲ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು. ಆ್ಯಂಡ್ ಇದರಲ್ಲಿ ಮೇನ್ ಎಲ್ಲ ಇಂಪಾರ್ಟೆಂಟ್ ಗಿಫ್ಟ್ ಐಟಮ್ಸ್ ಇದೆ. ಅದನ್ನು ತೋರ್ಸೋಕ್ಕಾಗಲ್ಲ, ಸ್ವಲ್ಪನಾದರೂ ಪ್ರೈವಸಿ ಬೇಕಲ್ವ ಗೈಸ್. ಎಲ್ಲಾದರೂ ತೋರಿಸಿದ್ರೆ ಹೆಂಗೆ ಜೀವನ? ಬಂತು. ಇದೊಂದು ತೋರಿಸ್ತೀನಿ. ಕವರ್ ಮಾಡಿಟ್ಟಿದ್ದೀನಿ ಕ್ಲೀನಾಗಿ, ಸೇಫಾಗಿ.
ಸೊ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ವಸ್ತುಗಳಿದೆ, ಅದನ್ನ ತೋರ್ಸೋಕ್ಕಾಗಲ್ಲ. ಇಟ್ಸ್ ಅ ಪ್ರೈವೇಟ್ ಗಿಫ್ಟ್ಸ್. ಆ್ಯಂಡ್ ಇಷ್ಟ ಆಗಿತ್ತಾ ನನ್ನ ವಾರ್ಡ್ರೋಬ್ ಕತೆ. ಆ್ಯಂಡ್ ಮೇಲ್ಗಡೆ ಎಲ್ಲ ನನ್ನ ಚಿಕ್ಕ ಚಿಕ್ಕ ಫ್ರಾಕ್ಸು, ದೊಡ್ಡ ದೊಡ್ಡ ಗೌನ್ಸ್ ಇದೆ, ಅದನ್ನ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಲ್ಯಾಡರೇ ಬೇಕು. ಬಟ್ ಲ್ಯಾಡರ್ ತಗೊಬಂದು ತೋರ್ಸೋಕ್ಕಾಗಲ್ಲ, ಹಾಗೆ ಎಲ್ಲ ತುರ್ಕಿಟ್ಟಿದ್ದೀನಿ. 50% ಮಾತ್ರ ತೋರಿಸಿರೋದು, ಇನ್ನು 50% ನಾನು ನಮ್ಮ ತೋಟದಲ್ಲಿ ಚೇತು ಮನೆಯಲ್ಲಿ ಮತ್ತು ನನ್ನ ತಮ್ಮನ ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಲಗೇಜ್, ಟ್ರಾಲಿ ಆ್ಯಂಡ್ ನನ್ನ ಪರ್ಸ್ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ. ಆಮೇಲೆ ನನ್ನ ಎಲೆಕ್ಟ್ರಾನಿಕ್ಸ್ ಅಂದರೆ ನನ್ನ ಲೈಟಿಂಗ್ಸು, ಟ್ರೈಪೋಡು, ಗಿಂಬಲ್ಲು ಎಲ್ಲ ಕೆಳಗಿದೆ. ಸ್ವಲ್ಪ ತೋರಿಸ್ತೀನಿ, ಹೆಂಗೆಂಗೋ ಇಟ್ಕೊಂಡಿದ್ದೀನಿ. ಕೆಳಗಡೆ ಇದೆ, ಅದು ಕ್ಲೀನಾಗಿ ಅರೇಂಜ್ ಮಾಡಿಲ್ಲ, ಅದಕ್ಕೋಸ್ಕರ ಕ್ಲೀನಾಗಿ ತೋರಿಸ್ತಿಲ್ಲ. ಬಟ್ ಅಷ್ಟು ಕೆಳಗಡೆ ಇದೆ ನನ್ನ ಪರ್ಸ್, ಡೈಲಿ ಯೂಸ್ ಎಲ್ಲ. ಆ್ಯಂಡ್ ಇಲ್ಲ, ಈ ವಾರ್ಡ್ರೋಬಿಗೆ ಬಂದರೆ ಈ ವಾರ್ಡ್ರೋಬಲ್ಲಿ ನಾನು ಡೈಲಿ ವೇರ್ ಕ್ಲಾತ್ಸ್ ಇಟ್ಟಿದ್ದೀನಿ. ಬಟ್ ತೋರಿಸಲ್ಲ ನಾನು, ಯಾಕಂದರೆ ಅಷ್ಟು ಕೆಡ್ದಾಗಿ ಇಟ್ಬಿಟ್ಟಿದ್ದೀನಿ, ಏನೂ ಅರೇಂಜೇ ಮಾಡಿಲ್ಲ. ಆ್ಯಂಡ್ ಮೇಲ್ಗಡೆ ಎಲ್ಲ ಕ್ಯೂಟಾಗಿರೋ ಗೊಂಬೆಗಳಿದೆ, ನಂಗೆ ತುಂಬಾ ಇಷ್ಟ. ಈ ಕ್ಯೂಟ್ ಐಟಮ್ಸ್, ಸ್ಮಾಲ್ ಚಿಕ್ಕ ಚಿಕ್ಕ ಗೊಂಬೆಗಳಿರುತ್ತಲ್ಲ, ಅದೆಲ್ಲ ತಗೊಂಡು ಇಟ್ಟಿದ್ದೀನಿ. ಈ ಸರಿ ಬರ್ಡೇಗೆ ಮತ್ತು ನಂದು ಎಲ್ಲ ಇಲ್ಲೇ ಇದೆ. ಆ್ಯಂಡ್ ಇಲ್ಲಿ ನನ್ನ ಫೋಟೋ, ಈ ಸರಿ ನನ್ನ ಬರ್ಡೇಗೆ ಸಾಕ್ಷಿ ಗಿಫ್ಟ್ ಕೊಟ್ಟಿದ್ದದು, ನಂಗೆ ತುಂಬ ಇಷ್ಟ ಆಯಿತು. ಆಯಿತಾ? ಆ್ಯಂಡ್ ಇಷ್ಟು ನನ್ನ ವಾರ್ಡ್ರೋಬ್ ಟೂರ್. ಚೆನ್ನಾಗಿತ್ತಾ ನನ್ನ ವಾರ್ಡ್ರೋಬ್ ಟೂರ್? ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಯಾವ ಥರ ಕಲೆಕ್ಷನ್ ಮಾಡಲಿ ಆ್ಯಂಡ್ ಯಾವ ಥರ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂತ ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ. ನಾನು ಅದನ್ನೆಲ್ಲ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಹಾಯ್, ಹಲೋ ಎವ್ರಿವನ್, ವೆಲ್ಕಮ್ ಟು AG ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿನ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ AG ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.